ವೆಲ್ಕಮ್ ಬ್ಯಾಕ್. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಜಿಬಿಎ ಕೈಬಿಟ್ಟಿದೆ. 3-4 ದಿನಗಳ ಕಾಲ ಆಕ್ಟಿವ್ ಆಗಿ ಫುಟ್ಪಾತ್ ಒತ್ತುವರಿ ತೆರವನ್ನ ಮಾಡಿತು. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಜಿಬಿಎ ಕೈಬಿಡ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. 3-4 ದಿನಗಳ ಕಾಲ ಆಕ್ಟಿವ್ ಆಗಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಿತು. ಇದೀಗ ಎಸ್ಐಆರ್ ನೆಪವನ್ನ ಹೇಳಿಕೊಂಡು ಫುಟ್ಪಾತ್ ತೆರವಿಗೆ ವಿರಾಮವನ್ನ ನೀಡಲಾಗಿದೆ. ಜಯನಗರದ ವಾರ್ಡ್ನಲ್ಲಿ ರಸ್ತೆಯುದ್ದಕ್ಕೂ ಕೂಡ ಬೀದಿ ಬದಿ ವ್ಯಾಪಾರ ನಡೀತಾ ಇದೆ. ಕಂಪ್ಲೀಟ್ ಫುಟ್ಪಾತ್ ಒತ್ತುವರಿಯನ್ನ ಮಾಡಿಕೊಂಡಿದ್ದಾರೆ ವ್ಯಾಪಾರಿಗಳು. ಶಾಲೆಗೆ ತೆರಳೋ ಮಕ್ಕಳಿಂದ ಹಿಡಿದು ಹಿರಿಯರಿಗೂ ಕೂಡ ತುಂಬಾ ತೊಂದರೆ ಆಗ್ತಾ ಇದೆ. ಇನ್ನಿಲ್ಲದಂತೆ ಪರದಾಡುವಂತಹ ಪರಿಸ್ಥಿತಿಯಲ್ಲಿ ಎದುರಾಗಿದೆ ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫುಟ್ಪಾತ್ ಆಕ್ರಮಣ ಹಿನ್ನೆಲೆ ರಸ್ತೆಯಲ್ಲೇ ಸಂಚರಿಸುವಂತಹ ಪರಿಸ್ಥಿತಿ ಅಲ್ಲಿ ಎದುರಾಗಿದೆ. ಈಗಾಗಲೇ ಬೆಂಗಳೂರಿನಾದ್ಯಂತ ಫುಟ್ಪಾತ್ ಒತ್ತುವರಿಯನ್ನ ಜಿಬಿಎಯಿಂದ ಮಾಡಲಾಗಿದೆ. ಕೆಲವು ಕಡೆ ಈಗಾಗಲೇ ಫುಟ್ಪಾತ್ ಒತ್ತುವರಿ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಸಾರ್ವಜನಿಕರು ಇದನ್ನ ಶ್ಲಾಘಿಸಿದ್ರು. ಈ ರೀತಿ ಮಾಡೋದ್ರಿಂದ ಒಳ್ಳೇದಾಗ್ತಾ ಇದೆ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಇದೀಗ ಇವರು ವಿರಾಮವನ್ನ ತೆಗೆದುಕೊಂಡ್ರ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆನೋ ಜೋರಾಗಿ ನಡೀತಾ ಇತ್ತು. ಸೊ ಯಾಕೋ ಈಗ ಕಳೆದ 2-3 ದಿನದಿಂದ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಕೈ ಬಿಟ್ರ ಅಂತೇಳಿ ಇದೀಗ ಗೊತ್ತಾಗ್ತಿರುವಂತದ್ದು. ಯಾಕಂದ್ರೆ ಸೊ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಜಯನಗರದಲ್ಲಿರುವಂತಹ ಏನು ಒಂದು ಜಯನಗರ ಸೌತ್ ಅಂಡ್ 9th ಬ್ಲಾಕ್ ಅಲ್ಲಿರುವಂತಹ ಏನು ರಸ್ತೆ ನೀವು ನೋಡ್ತಾ ಇದ್ದೀರಿ, ಕಂಪ್ಲೀಟ್ ಆ ರಸ್ತೆ ಏನಿದೆ, ರಸ್ತೆ ಬಲಭಾಗದಲ್ಲಿ ಕಂಪ್ಲೀಟ್ ಇವರು ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿರುವಂತದ್ದು. ಸೊ ಇಲ್ಲಿ ಶಾಲೆಗಳಿದೆ, ಅಕ್ಕಪಕ್ಕ ನಿವಾಸಿಗಳಿದ್ದಾರೆ. ಸೊ ಎಲ್ಲರೂ ಕೂಡ ಫುಟ್ಪಾತ್ ಅನ್ನ ಬಿಟ್ಟು ಆ ರಸ್ತೆ ಪಕ್ಕದಲ್ಲಿ ನಡೆದುಕೊಂಡು ಬರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ಸೊ ಈಗ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಫುಟ್ಪಾತ್ ಗಳನ್ನ ತೆರವು ಮಾಡಬೇಕು ಅಂತೇಳಿ ಜಿಬಿಎ ಕ್ಲಿಯರ್ ಕಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿರುವಂತದ್ದು. ಸೊ ಆದ್ರೂ ಕೂಡ ಅಧಿಕಾರಿಗಳು ಇಲ್ಲಿ ಕೇವಲ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡಬೇಕು ಅಂತ ಹೇಳಿ ಸುಮ್ನೆ ಬಿಟ್ಟಿದ್ದಾರೆ. ಬಿಟ್ರೆ ಇನ್ನು ಯಾರು ಕೂಡ ಇಲ್ಲಿ ತೆರವು ಮಾಡುವಂತ ಕೆಲಸ ಆಗಿಲ್ಲ. ಸೊ ಹೀಗಾಗಿ ಇಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲಿ ಪೆಟ್ಟಿ ಅಂಗಡಿ ಆಗಿರ್ಬೋದು, ಜೊತೆಗೆ ಇಲ್ಲಿ ಫುಟ್ಪಾತ್ ಕಂಪ್ಲೀಟ್ ಆಕ್ರಮಿಸಿಕೊಂಡಿರುವಂತದ್ದು. ಸೊ ಹೀಗಾಗಿ ಇಲ್ಲಿನ ವಾಹನ ಸವಾರರು ಜೊತೆಗೆ ಬೀದಿ ಬದಿ ಅಂದ್ರೆ ವಾಹನ ಸವಾರರು ಜೊತೆಗೆ ಪಾದಚಾರಿ ಮಾರ್ಗದಲ್ಲಿ ಓಡಾಡುವಂತವರೆಲ್ಲರೂ ಕೂಡ ಈ ರಸ್ತೆಗಿಳಿದು ಓಡಾಡುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಸೊ ಹೀಗಾಗಿ ಬೆಂಗಳೂರು ನಗರದಲ್ಲಿ ಆಕ್ಸಿಡೆಂಟ್ ಕೇಸ್ಗಳು ಸಾಕಷ್ಟು ಹೆಚ್ಚಾಗ್ತಿರುವಂತದ್ದು. ಸೊ ಇಲ್ಲಿ ಅಂದ್ರೆ ಈ ಅಕ್ಕಪಕ್ಕದ ನಿವಾಸಿಗಳು ಸಾಕಷ್ಟು ಜನರಿದ್ದಾರೆ. ನಾನು ಮಾತಾಡಿಸುವಂತ ಕೆಲಸ ಮಾಡ್ತೇನೆ. ಮೇಡಮ್, ನೋಡ್ತಾ ಇದ್ದೀರಿ ಇಲ್ಲಿ ಈ ಭಾಗದಲ್ಲಿ ಕಂಪ್ಲೀಟ್ ಫುಟ್ಪಾತ್ ಒತ್ತುವರಿಯನ್ನ ಮಾಡ್ಕೊಂಡಿದ್ದಾರೆ. ಜನರು ಎಲ್ಲರೂ ರಸ್ತೆಗಿಳಿದು ಬರ್ಬೇಕು. ಏನ್ ಹೇಳ್ತೀರಿ ಮೇಡಮ್? ಒಂದು ಎಕ್ಸ್ ಮ್ಯಾನ್, ಆರ್ಮಿ ಪರ್ಸನ್, ಹಾರ್ಟ್ ಪೇಷಂಟ್ ನಮ್ಮ ಮನೆ ಮುಂದೆ ಗಾಡಿಗಳೆಲ್ಲ ನಿಲ್ಸಿಬಿಟ್ಟು ಏನ್ ತೊಂದರೆ ಕೊಡ್ತಾರೆ. ಅರ್ಧ ರೋಡ್ ಕವರ್ ಮಾಡ್ಕೊಂಡಿದ್ದಾರೆ. ಏನೋ ಮಾತಾಡಕ್ ಹೋದ್ರೆ ಬೈತಾರೆ. ಏನು ಗಾಡಿಗಳು ಇಷ್ಟ ಬಂದಂಗೆ ಕ್ರೇಟ್ಗಳು ಇಟ್ಕೊಂಡಿದ್ದಾರೆ, ಸ್ಟೂಲ್ ಇಟ್ಕೊಂಡಿದ್ದಾರೆ, ಅದ್ಮೇಲೆ ತರಕಾರಿ ಇಟ್ಕೊಂಡಿದ್ದಾರೆ. ಅರ್ಧ ರೋಡ್ ತನ ಅದು ಒನ್ ವೇ ಇದ್ರೇನು 2 ಕಡೆನೂ ಗಾಡಿ ಓಡಾಡುತ್ತೆ. ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ. ಈ ಕಡೆನೂ ಗಾಡಿ, ಆ ಕಡೆ ಒನ್ ವೇಗೆ ಏನು ಬೆಲೆನೇ ಇಲ್ಲ. ಅದು ಆ ತರ ಆಗೋಗ್ಬಿಟ್ಟಿದೆ. ಅರ್ಧ ರೋಡ್ ಬ್ಲಾಕ್ ಆಗ್ಬಿಟ್ಟಿದೆ. ಏನು ಮಾಡಕ್ಕಾಗ್ತಿಲ್ಲ. ನಾವು ರೋಡ್ ದಾಟಕ್ಕೆ ಮೇನ್ ಆಗಿ ಆಗ್ತಾ ಇಲ್ಲ. ಮತ್ತೆ ಕಸ ಪೂರ್ತಿ ಅಲ್ಲೇ ಹಾಕ್ತಾರೆ. ಪೂರ್ತಿ ಮನೆ ಮುಂದೆನೆ ಬರ್ತಾ ಇದೆ. ನಮಗೆ ವೆಹಿಕಲ್ 4 ವೀಲರ್ ಅಂತೂ ತೆಗಿಯಕ್ ಆಗ್ತಾನೆ ಇಲ್ಲ. ಹಾಗಾಗಿ ನಾವು 4 ವೀಲರ್ ಮಾರ್ಬಿಟ್ಟಿದೀವಿ. ಈಗ ಮನೇಲಿ ಇಟ್ಕೊಳಕ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಓಡಾಡಕ್ ತುಂಬಾ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಫುಟ್ಪಾತ್ ಒತ್ತುವರಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ನಿಜಕ್ಕೂ ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಿರುವಂತದ್ದು ಅಂದ್ರೆ ಇಲ್ಲಿ ಅಕ್ಕಪಕ್ಕದ ನಿವಾಸಿಗಳು ಕೂಡ ಫುಟ್ಪಾತ್ ಮೇಲೆ ನಡೆದುಕೊಂಡು ಹೋಗೋದಕ್ಕಾಗೋದಿಲ್ಲ. ನಾವು ರಸ್ತೆಗಿಳಿದು ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈಗಾಗಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನೀವು ಅಲ್ಲಿ ಸೂಚನೆಯನ್ನ ಕೊಟ್ಟಿದ್ವಿ. ಯಾವ ಅಧಿಕಾರಿಗಳಿಗೂ ಜೊತೆಗೆ ಸಂಬಂಧಪಟ್ಟಂತ MLAಗೆ ಸೂಚನೆ ಕೊಟ್ಟರು ಕೂಡ ಇಲ್ಲಿನ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆಗುವಂತ ಕೆಲಸ ಆಗ್ತಾ ಇಲ್ಲ. ಸೊ ಇನ್ನಾರು ಸಂಬಂಧಪಟ್ಟಂತ ಅಧಿಕಾರಿಗಳು ಆದಷ್ಟು ಬೇಗ ಎಚ್ಚೆತ್ಕೊಂಡು ಇಲ್ಲಿನ ಫುಟ್ಪಾತ್ ಅನ್ನ ತೆರವು ಮಾಡ್ತಾರಾ ಅಥವಾ ಇದೇ ರೀತಿ ಕಥೆ ಹೊಡಿತಾರಾ ಅಂತೇಳಿ ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು.